ಲೈಕ್ ಮಾರ್ನಮಿ ಈಗ ಈಗಾಗಲೇ ಟೀಸರ್ ಹಾಗೆ ಟ್ರೈಲರ್ ಮೂಲಕ ಸಾಕಷ್ಟು ಸದ್ದು ಮಾಡ್ತಿರುವಂಥ ಸಿನಿಮಾ. ಕರಾವಳಿ ಭಾಗದ ಜನರಂತೂ ಇದಕ್ಕೆ ಬೇಗನೆ ಅಟ್ರಾಕ್ಟ್ ಆಗ್ತಾರೆ. ಈಗ ನಿಮ್ಮ ದಾವಣಗೆರೆಯವರಾಗಿರ್ಬೋದು, ನಮ್ಮ ಕಡೆಯವರಾಗಿರ್ಬೋದು, ಸೌತ್ ಕಡೆಯವರಾಗಿರ್ಬೋದು, ಲೈಕ್ ಈ ಥರ ಎಲ್ಲನೂ ಬೇರೆ ಬೇರೆ ಭಾಗದ ಜನರು ಏನಕ್ಕೆ ನೋಡ್ಬೇಕು ಈ ಸಿನಿಮಾವನ್ನು ಅಂತ. ನಾನು ನಿಮಗೆ ಅದೇ ಹೇಳ್ತೀನಿ. ಈಗ ಎಲ್ಲರೂ ಈ ಕ್ವಶನ್ ಕೇಳ್ತಾರೆ ಇದನ್ನ, ಮಂಗಳೂರು ಕನ್ನಡ ಇದು, ಆಮೇಲೆ ಈ ಭಾಗದ ಸಿನಿಮಾನ ಬೆಂಗಳೂರು ಯಾಕೆ ನೋಡಬೇಕು, ಆಮೇಲೆ ಉತ್ತರ ಕರ್ನಾಟಕದವ್ರು ಯಾಕೆ ನೋಡಬೇಕು ಅಂತ. ಸೊ ನಾನು ಕೇಳೋ ಪ್ರಶ್ನೆ ಏನು ಅಂತಂದರೆ, ಈಗ ಬೆಂಗಳೂರಲ್ಲಿ ತುಂಬ ಸಿನಿಮಾಗಳಾಗದೆ ಬೆಂಗಳೂರು ಭಾಷೆಯಲ್ಲಿ, ಈ ಕನ್ನಡದಲ್ಲಿ, ಅದನ್ನು ಮಂಗಳೂರು ಯಾಕೆ ನೋಡಬೇಕು, ಉತ್ತರ ಕರ್ನಾಟಕದವ್ರು ಯಾಕೆ ನೋಡಬೇಕು? ಬೇಸಿಕಲಿ ಇದು ಕನ್ನಡ ಸಿನಿಮಾ, ಇದು ಆ ಭಾಗ ಈ ಭಾಗ ಅಂತ ಯಾವುದೂ ಇಲ್ಲ ಇಲ್ಲಿ. ಸೊ ಒಂದು ಕನ್ನಡ ಸಿನಿಮಾ ಒಂದು ಒಳ್ಳೆ ಕಥೆ ಇಟ್ಕೊಂಡು ತುಂಬ ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದೆ. ಆ ಕಾರಣಕ್ಕೋಸ್ಕರ ಇದನ್ನ ಎಲ್ಲರೂ ನೋಡ್ಬೇಕಷ್ಟೇ. ನೀವೇನು ಹೇಳ್ತೀರಾ ಕರಾವಳಿ ಭಾಗದವರಾಗಿ? ನಾನು ಆಕ್ಚುಲಿ ಕರಾವಳಿ ಭಾಗದವಳು ಅಲ್ಲ. ಅನ್ಕೊಂಡಿದ್ದಾರೆ ನಾನಲ್ಲ. ನಾನು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಿದ್ದು. ನನ್ನ ಅಪ್ಪನ ಊರು ತುಮಕೂರು, ನಮ್ಮ ಅಮ್ಮ ಬೆಂಗಳೂರಿನವರು, ಹಾಗೆ. ಸೊ ನಾನು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲಿ. ನನಗೆ ಬರೀ ಹಳ್ಳಿಗೆ ಸಮ್ಮರ್ ವೆಕೇಶನ್ಸ್ಗೆ ಹೋಗಿದ್ದಷ್ಟೇ, ಅಷ್ಟು ಗೊತ್ತು. ಮಂಗಳೂರಿನವ್ರು ಯಾಕೆ ಅನ್ಕೋತಾರೆ ಅಂದರೆ, ಮೋಸ್ಟ್ಲಿ ನಾನು ಮಂಗಳೂರಿನವ್ರ ಥರ ಕಾಣಿಸ್ತೀನಿ ಒಂದು. ಅದಾದಮೇಲೆ ನಾನು ಆದಷ್ಟು ಕೆಲಸ ಮಾಡೋರು ನನ್ನ ಮೊದಲನೇ ಸಿನಿಮಾದಿಂದ ಜಾಸ್ತಿ ಮಂಗಳೂರು ನಂಟು ಇದೆ. ಸೊ ಹಾಗಾಗಿ ಐ ಥಿಂಕ್ ಹಂಗೆ ಅನ್ಕೋತಾರೆ. ಬಟ್ ಕರಾವಳಿಯವಳು ಅಲ್ಲ, ಬಟ್ ಇನ್ಮೇಲಿಂದ ಹಂಗೆ ಅನ್ಕೊಳ್ಳಿ. ನನಗೆ ಯಾಕೆ ಈ ಸಿನಿಮಾ ನೋಡಬೇಕು ಅಂದರೆ, ಈ ಕಥೆ ಪ್ರತಿ ಸರ್ತಿ ಒಂದು ಲವ್ ಸ್ಟೋರಿ ಬರ್ತಾನೆ ಇರುತ್ತೆ. ಪ್ರತಿ ಸರ್ತಿ ಒಂದೊಂದು ಚಿತ್ರತಂಡ ವಿಭಿನ್ನವಾಗಿ ಪ್ರಯತ್ನ ಪಡ್ತಾನೆ ಇರ್ತಾರೆ. ನಮ್ಮ ಚಿತ್ರತಂಡನೂ ಅದೇ ರೀತಿ ಒಂದು ವಿಭಿನ್ನ ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ತುಂಬ ಎಂಟರ್ಟೈನಿಂಗ್ ಆಗಿದೆ. ಆ್ಯಂಡ್ ಎಲ್ಲ ಪ್ಯಾಕೇಜ್ ಆಗಿ ಏನೋ ಆ್ಯಸ್ ಅ ಕಮರ್ಷಿಯಲ್ ಫಿಲ್ಮ್ ನಿಮಗೆ ಹೇಗೆ ಒಂದು ಮಜಾ ಕೊಡುವಂಗೆ, ನೀವು ಒಂದು 2.5 ಗಂಟೆ ಕೂತ್ ನೋಡಿದಾಗ ನಿಮಗೆ ಸಗದಾಗಿತ್ತು ಅಂತ ಅನಿಸಿ ನೀವು ಹೊರಗಡೆ ಹೆಂಗೆ ಥಿಯೇಟರಿಂದ ಹೋಗ್ತೀರಾ, ಆ ಒಂದು ಎಕ್ಸ್ಪೀರಿಯನ್ಸ್ನ ನಾವು ಖಂಡಿತವಾಗ್ಲೂ ಕೊಡ್ತೀವಿ. ಆ್ಯಂಡ್ ಕಥೆಯಾಗಿ, ಸ್ಕ್ರೀನ್ ಪ್ಲೇ ಆಗಿ, ಪರ್ಫಾರ್ಮೆನ್ಸಸ್ಸಿಂದ ಹಿಡಿದು ಹಾಡು ಎಲ್ಲವೂ ಏನು ನಾವು ಟಾಪ್ ಕ್ವಾಲಿಟಿಯಲ್ಲಿ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆ್ಯಂಡ್ ಎಲ್ಲರೂ ಅವರವರ ಫೀಲ್ಡಲ್ಲಿ, ಅವ್ರವ್ರ ಡಿಪಾರ್ಟ್ಮೆಂಟ್ಸಲ್ಲಿ ತುಂಬ ಹೆಸರು ಮಾಡಿರುವಂಥವ್ರನ್ನೇ ಆದಷ್ಟು ಎಲ್ಲನೂ ಒಟ್ಟುಗೂಡಿಸಿ ಈ ಸಿನಿಮಾನ ಮಾಡಿರುವಂಥದ್ದು. ಸೊ ನಮಗೆ ತುಂಬ ಕಾನ್ಫಿಡೆನ್ಸ್ ಇದೆ. ನಾವೇನು ಸ್ಕ್ರಿಪ್ಟಲ್ಲಿ ಓದಿದ್ವಿ ಅದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಅದೇ ನಿಮಗೂ ಕಾಣಿಸಿದ್ರೆ ನಾವು ನಮ್ಮ ಕೆಲಸ ಆದಂಗೆ. ಸೊ ಅದನ್ನು ನೀವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದರೆ ನಿಮ್ಗೆ ಆ ಒಂದು ಹೋಲ್ ಎಕ್ಸ್ಪೀರಿಯನ್ಸ್ ಸಿಗತ್ತೆ. ಆ್ಯಂಡ್ ನಿಮಗೆ ಖುಷಿ ಆಗತ್ತೆ ಅನ್ನೋದು. ಅದಕ್ಕಾಗಿ ನೀವು ಬಂದು ನಮ್ಮ ಸಿನಿಮಾ ನೋಡಬೇಕು. ಓಕೆ, ಒಂದು ಹೀರೋಯಿನ್ ಆಗಿ ಎಲ್ಲಾ ತರದ ಪಾತ್ರಗಳನ್ನ ಮಾಡಬೇಕು ಅನ್ನುವಂಥದ್ದು ಆಸೆ ಇರುತ್ತೆ. ಇದರಲ್ಲಿ ಸ್ವಲ್ಪ ಡಿಗ್ಲಾಮ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ರ ಅದೊಂದು. ಅದ್ರ ಜೊತೆಗೆ ಆಲ್ಮೋಸ್ಟ್ ಗ್ಲಾಮರಸ್ ಕಡೆನೆ ವಾಲ್ತಿರುವಂತ ಇತ್ತೀಚೆಗೆ ಬಂದಂತಹ ಎಲ್ಲ ಹೀರೋಯಿನ್ಸ್ಗೂ ಏನ್ ಸಜೆಷನ್ಸ್ ಕೊಡ್ತೀರಿ? ಅಲ್ಲ, ನನ್ಗೆ ಗೊತ್ತಿಲ್ಲ ನಾನು ಯಾಕೆ ಸಜೆಷನ್ ಕೊಡ್ಬೇಕಂತ. ಬಿಕಾಸ್ ಅವ್ರಿಗೆ ಇಷ್ಟ ಆಗಿರೋ ಜಾನರ್ಸ್ನ ಅವ್ರು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಸರಿ ಅನ್ಸೋದನ್ನ ಅವ್ರು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ನನಗೆ ಬರ್ತಿರೋ ಎಲ್ಲ ಸ್ಕ್ರಿಪ್ಟಲ್ಲಿ ಎಲ್ಲ ನನಗಿರೋ ಆಪ್ಷನ್ಸಲ್ಲಿ ನನಗೇನು ಜಾಸ್ತಿ ಎಕ್ಸೈಟಿಂಗ್ ಅನಿಸ್ತಾ ಇದೆ, ನನಗೇನು ಗಟ್ ಫೀಲಿಂಗ್, ನನಗೆ ಇದನ್ನು ತೊಗೊಂಡು ಮಾಡಬೇಕು ಅಂತ ಅನಿಸುತ್ತೆ, ಅದನ್ನು ನಾನು ತೊಗೊಂಡು ಮಾಡ್ತಾಯಿದ್ದೀನಿ. ಐ ಥಿಂಕ್ ಎಟ್ ದಿ ಎಂಡ್ ಆಫ್ ದಿ ಡೇ ನಿಮ್ಗೇನು ಇಷ್ಟ ಅನ್ಸುತ್ತೆ ನೀವು ಬಿಲೀವ್ ಮಾಡಬೇಕು. ಅದು ನಾನು ಮಾಡಿದ್ರೆ ನಾನು 100% ಕೊಡ್ಬೋದು ಅಂತ. ಅಂಥ ಚಿತ್ರ ಯಾವ್ದು ಬಂದ್ರೂ ಅದನ್ನು ಎಲ್ಲರೂ ತೊಗೊಂಡು ಮಾಡಬೇಕು. ಮುಂದಿನ ದಿನಗಳಲ್ಲಿ ನನಗೆ ಯಾವುದಾದ್ರೂ ಹಂಗೆ ಅನಿಸಿ ಓಕೆ ಈ ಥರದ್ದು ಒಂದು ಗ್ಲಾಮರಸ್ ರೋಲ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡುವ ಕಾನ್ಫಿಡೆನ್ಸ್ ನನಗಿದೆ, ಇಲ್ಲ ನಾನು ಮಾಡ್ತೀನಿ, ಇಲ್ಲ ಕಥೆಯಾಗಿ ನನಗೆ ಇಷ್ಟ ಆಯಿತು ಅಂದರೆ ನಾನು ಮಾಡ್ತೀನಿ ಅನಿಸುತ್ತೆ. ಆ್ಯಂಡ್ ಪ್ರಾಬಬ್ಲಿ ಅವ್ರುಗಳೂ ಆ ಥರದ್ದು ಯಾವುದಾದ್ರೂ ನಾರ್ಮಲ್ ಪೀಪಲ್, ಡಿಗ್ಲಾಮ್ ಅಂತ ನಾನು ಹೇಳಲ್ಲ. ಇವಾಗ ನಿಮ್ಮ ಅಮ್ಮನ ನೀವು ಡಿಗ್ಲಾಮ್ ಅಂತ ಹೇಳ್ತೀರಾ, ಅವ್ರು ನಾರ್ಮಲ್ ಪರ್ಸನ್. ಸೊ ನಾರ್ಮಲ್ ಕನೆಕ್ಟ್ ಆಗುವಂಥ ಒಂದು ಪಾತ್ರಗಳನ್ನ ನೀವು ಮಾಡಬೇಕು. ಓಕೆ, ಡೈಲಿ ಪರ್ಸನ್ಗೆ ನಾನು ರಿಲೇಟ್ ಆಗುವಂಥ ಪಾತ್ರಗಳನ್ನ ನಾನು ಮಾಡಬೇಕು ಅಂತ ಅವ್ರಿಗೆ ಅನ್ಸಿದ್ರೆ ಪ್ರಾಬಬ್ಲಿ ಅವ್ರು ಮಾಡ್ತಾರೆ. ಎರಡೂ ಪಾತ್ರಗಳು ಕಷ್ಟ, ಎರಡೂ ಪಾತ್ರಗಳಿಗೆ ಅದೇ ಆದ ಚಾಲೆಂಜಸ್ ಇದೆ. ಸೊ ಐ ಥಿಂಕ್ ಅವ್ರವ್ರ ಅವಾಗಿನ ಡಿಸಿಷನ್ನಿಗೆ ಬಿಟ್ಟಿದ್ದು. ಸೊ ನನಗೆ ಸಜೆಸ್ಟ್ ಮಾಡೋಕ್ಕೇನಿಲ್ಲ. ನಿಮ್ಮ ಹಾರ್ಟ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ಓಕೆ, ಈ ನಿಮ್ಮ ಪಾತ್ರದ ಹೆಸರೇನು, ಹಾಗೇನೆ ಈ ಪಾತ್ರದಲ್ಲಿ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರಿ ಅಂತ? ನನ್ನ ಪಾತ್ರದ ಹೆಸರು ದೀಕ್ಷಾ. ಸೊ ದೀಕ್ಷಾ ಇವಳು ಹಿಂಗೆ ಡಿಸಿಷನ್ಸ್ ತೊಗೊಳ್ತಾಳೆ, ಅವಳಿಗೆ ಅನ್ಸಿದ್ನ ಮಾಡ್ತಾಳೆ, ಅವಳು ಅನ್ಸಿದ್ದು ಹೇಳ್ತಾಳೆ. ಇದು ಮಾಡಿದ್ರೆ ಹಿಂಗೆ ಆಗ್ಬೋದಲ್ವಾ ಅಂತೆಲ್ಲ ಯೋಚನೆ ಮಾಡುವಂಥ ಒಂದು ವ್ಯಕ್ತಿ ಇವಳಲ್ಲ. ತುಂಬ ಲೈವ್ಲಿ ಆಗಿರ್ತಾಳೆ. ಅವಳು ಸುತ್ತಮುತ್ತ ಇರೋರಿಗೆ ಅವಳು ಇಷ್ಟ ಆಗ್ತಾಳೆ. ಆ್ಯಂಡ್ ಆ ಒಂದು ಯಾವುದಾದ್ರು ಒಂದು ಡಿಸಿಷನ್ ತೊಗೊಂಡ್ಮೇಲೂ ಅದು ಯಾಕೆ ಹಿಂಗೆ ಮಾಡಿದೆ, ಇದರಿಂದ ಹಿಂಗೆ ತೊಂದರೆ ಆಗೋಯ್ತಲ್ಲ ಅಂತ ಯೋಚನೆ ಮಾಡುವಂಥ ಪಾತ್ರವೂ ಅಲ್ಲ. ಸೊ ನಾನು ಹಾಗಲ್ಲ, ಈ ಥರದ್ದು ವ್ಯಕ್ತಿ ಅಲ್ಲ. ನಾನು ತುಂಬ ಯೋಚನೆ ಮಾಡ್ತೀನಿ. ಅಟ್ಲೀಸ್ಟ್ ಇವಳಷ್ಟು ಮಾಡದೇ ಇದ್ರೂ ಏನಂತಾರೆ,
ಇವಳ ಥರ ಮಾಡದೆ ಇರಬಾರ್ದು ಅನ್ನೋದಿಲ್ಲ. ಸೊ ಬಟ್ ಅರ್ಧ ಒಂದು 50% ನಾನು ಓಕೆ ಯೋಚನೆ ಮಾಡ್ತೀನಿ. ಅಂದರೆ ಇದು ಮಾಡಿದ್ರೆ ಏನಾಗುತ್ತೆ, ಹಿಂಗೆ ಮಾಡಬೇಕಾ, ಇದರಿಂದ ಆಗು ಹೋಗುಗಳೇನು ಅದ್ರ ಸುತ್ತ ಅಂತೆಲ್ಲ ಯೋಚನೆ ಮಾಡೋದಿದೆ. ಸೊ ನನ್ನ ವ್ಯಕ್ತಿತ್ವ ಯಾವಾಗಲೂ ಈ ಒಂದು ಕ್ಯಾರೆಕ್ಟರ್ ಜೊತೆ ಫೈಟ್ ಮಾಡ್ತಾನೆ ಇತ್ತು. ಯಾಕೆ ಈ ಥರ ಡಿಸಿಷನ್ಸ್ ತಗೋತಾ ಇದ್ದಾಳೆ, ಇವಳು ಯಾಕೆ ಹಿಂಗೆ ಹೇಳಬೇಕು, ಹಿಂಗೆ ಹೇಳ್ದೆ ಇದ್ರೆ ನಡೀತಿತ್ತಲ್ಲ ಅಂತೆಲ್ಲ ನಾನು ಡೈರೆಕ್ಟರ್ ಜೊತೆ ಮೇಡಮ್ ಆ ಕ್ಯಾರೆಕ್ಟರ್ ಹಂಗೆ ಯೋಚನೆ ಮಾಡಿದ್ರೇ ನಾವು ಕ್ಲೈಮ್ಯಾಕ್ಸಿಗೆ ಬರಕ್ಕೆ ಸಾಧ್ಯ ಅಂತ ಅವ್ರು ಹೇಳೋರು. ಬಟ್ ಚೆನ್ನಾಗಿತ್ತು ಆ ದ್ವಂದ್ವ ಆಯ್ತಲ್ಲ, ಅದೇ ಇವಳು ಯಾಕೆ ಹಿಂಗೆ ಮಾಡಬೇಕು, ನಾನು ಹಿಂಗೆ ಮಾಡ್ತಿದ್ದೆ ಅನ್ಕೊಂಡೇ ಆ ಪಾತ್ರ ಪ್ಲೇ ಮಾಡಿದಾಗ ಅದು ಚೆನ್ನಾಗಿತ್ತು. ಒಂದು ಡಿಫ್ರೆಂಟ್ ಪರ್ಸನ್ ಆಗಿ ಜೀವ್ಸಕ್ಕೆ ಸಿಕ್ತು ಆ್ಯಂಡ್ ಮಜಾ ಕೊಡ್ತು ಅದು ಮಾಡಿದಾಗ. ಚೆನ್ನಾಗಿ ಬಂದಿದೆ ಅನ್ಕೊಳ್ತೀನಿ, ಎಲ್ರಿಗೂ ಇಷ್ಟ ಆಗಿದೆ. ಈಗ ನಿಮ್ಮೆಲ್ರಿಗೂ ಹೆಂಗೆ ಇಷ್ಟ ಆಗುತ್ತೆ ನೋಡ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.